ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಶಿಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಬನಾನಾ ಡ್ರೈ ಫ್ರೂಟ್ಸ್ ಕೇಕ್ ತೋರಿಸ್ತಾ ಇದ್ದೀನಿ. ಕೇಕ್ ಅನ್ಬೋದು, ಬ್ರೆಡ್ ಅನ್ಬೋದು. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಇದನ್ನು ಯಾವ ಥರ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ. ಏನೇನು ಬೇಕು ಅಂತ ನೋಡಿ ನಾನು ಕೊಟ್ಟಿದ್ದೀನಿ. ಈ ಥರ ನೀವೆಲ್ಲನೂ ತೆಗೆದಿಟ್ಕೊಳ್ಳಿ. ಈಗ ಮಾಡ್ತಾ ಮಾಡ್ತಾ ನಾನೆಲ್ಲ ತೋರಿಸ್ತೀನಿ. ಎರಡು ರೈಪು ತುಂಬ ಹಣ್ಣಾಗಿರುತ್ತಲ್ವ ಬಾಳೆಹಣ್ಣ ತೆಗೆದಿಟ್ಕೊಂಡಿದ್ದೀನಿ. ಸಕ್ಕರೆ, ಮೈದಾ, ಓಟ್ಸ್ ಪೌಡರು, ಮತ್ತು ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ, ವೆನಿಲಾ ಎಸೆನ್ಸ್, ಕ್ಲಾರಿಫೈಡ್ ಬಟರು ಮತ್ತು ಡ್ರೈ ಫ್ರೂಟ್ಸು. ಎರಡು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ತುಂಬ ಹಣ್ಣಾಗಿರಬೇಕು, ರೈಪ್ ಆಗಿದ್ದರೆ ಇದು ಚೆನ್ನಾಗಿರೋದು. ಕಾಯಿ ಇದ್ದಾಗ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಒಂದು ಫೋರ್ಕ್ ತೊಗೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು, ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ತುಂಬ ಈಸಿಯಾಗಿ ಮಾಡ್ಬೋದು. ಓವನ್ ಇಲ್ಲ ಅಂದವರು ಒಂದು ಬಾಣಲಿನಲ್ಲಿ ಕೆಳಗಡೆ ಸಾಲ್ಟ್ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಬೌಲಲ್ಲೋ ಇಲ್ಲ ಟ್ರೇನಲ್ಲೋ ಇಟ್ಬಿಟ್ಟು ಇದನ್ನ ಮಾಡ್ಕೋಬಹುದು. 40 ಮಿನಿಟ್ಸ್ ಬೇಕ್ ಮಾಡ್ಕೋಬಹುದು. ಅದನ್ನ ನಾನು ಇನ್ನೊಂದು ಸಾರಿ ತೋರಿಸ್ತೀನಿ. ನೋಡಿ, ಈ ತರ ಬಟರ್ ಹಾಕೊಂಡು ಮತ್ತೆ ಒಂದು ಎಗ್ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಮಿಕ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. 1/2 ಕಪ್ ಶುಗರು. ಬಾಳೆಹಣ್ಣಲ್ಲೇ ಮೊದಲೇ ಸ್ವೀಟ್ ಇರುತ್ತೆ. ಇವಾಗ ನೋಡಿ, ಈ ಥರ ಎಲ್ಲನೂ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸುಮ್ಮನೆ ಈ ಥರ ಮಿಕ್ಸ್ ಕೊಡಬೇಕು. ಮತ್ತು ಮ್ಯಾನ್ಯುವಲ್ ಆಗಿ ನಾವು ಮನೆಯಲ್ಲಿ ಇಟ್ಕೊಂಡಿದ್ದೀವಲ್ವ ಬೀಟರ್, ಅದರಲ್ಲಿ ಸ್ವಲ್ಪ 1-2 ನಿಮಿಷ ಈ ಥರ ಎಲ್ಲ ಮಿಕ್ಸ್ ಆಗಬೇಕಷ್ಟೇ. 1 ಸ್ಪೂನು ಬೇಕಿಂಗ್ ಪೌಡರು, 1/2 ಸ್ಪೂನು ಬೇಕಿಂಗ್ ಸೋಡಾ ಇದನ್ನು ಸೇರಿಸ್ಕೊಂಡು 1/4 ಸ್ಪೂನ್ ಸಾಲ್ಟ್ ಸೇರಿಸ್ಕೊಳ್ಳೋಣ. ಸಾಲ್ಟ್ ಸೇರಿಸ್ಕೊಂಡು 1 ಸ್ಪೂನ್ ವೆನಿಲಾ ಎಸೆನ್ಸು ಸೇರಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ನಾವು ಓಟ್ಸು ಪೌಡರು ಮತ್ತು ಮೈದಾ ಎರಡೂ 135 ಗ್ರಾಮ್ ತೊಗೊಂಡಿದ್ದೀನಿ. ಓಟ್ಸ್ನ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋಬೇಕು. ನಿಮಗೆ ಇಲ್ಲ ಬೇಡ ಅಂದರೆ ಮೈದಾನೇ ಹಾಕೊಳ್ಳಿ. 135 ಗ್ರಾಮ್ ಇದೆ ಇದು. 2 ಬನಾನಾ, 1 ಎಗ್ಗು, 1/2 ಕಪ್ ಶುಗರು, ಇಷ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿಂಗ್ ಪೌಡ್ರು 1 ಸ್ಪೂನು, ಬೇಕಿಂಗ್ ಸೋಡಾ ಅರ್ಧ ಸ್ಪೂನು, ಸಾಲ್ಟ್ 1/4 ಸ್ಪೂನು. ನೋಡಿ, ಇಷ್ಟು ಇವಾಗ ಒಂದು ಮಿಕ್ಸ್ ಕೊಡೋಣ. ಚೆನ್ನಾಗಿ ನೀವು ಬೀಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಾಗ ಡ್ರೈ ನಟ್ಸ್ನ ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಬಿಟ್ಟು ಲಾಸ್ಟಲ್ಲೂ ಮೇಲೂ ಹಾಕೋಬೇಕು. ಇವಾಗ ಮಿಕ್ಸ್ ಮಾಡಿದ ನಂತರ ಇದನ್ನ ಟ್ರೇನಲ್ಲಿ ಸ್ವಲ್ಪ ಬಟರ್ ಪೇಪರ್ ಹಾಕ್ಬಿಟ್ಟು ಈ ಥರ ನೋಡಿ, ಈ ಥರ ಬೀಳಬೇಕು ಬ್ಯಾಟರು. ನಿಮ್ಗೆ ಸ್ವಲ್ಪ ತಿಕ್ಕಾದರೆ ಸ್ವಲ್ಪ ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಗ್ರೀಸ್ ಮಾಡಿಬಿಟ್ಟು ಬಟರು ಗೀನೆಲ್ಲ ಗ್ರೀಸ್ ಮಾಡಿಬಿಟ್ಟು ಬಟರ್ ಪೇಪರ್ ಹಾಕಿ ಈ ಥರ ಟ್ರೈನಲ್ಲಿ ನಾವೆಲ್ಲ ಅದನ್ನು ಅದಕ್ಕೆ ಹಾಕೋಣ. ಹಾಕ್ಬಿಟ್ಟು ಟ್ಯಾಪ್ ಮಾಡಬೇಕು. ಬಬಲ್ಸ್ ಇರುತ್ತೆ ಒಳಗಡೆ. ಇದೆಲ್ಲ ನೀಟಾಗಿ ನಾವು ಈ ಥರ ಹಾಕ್ಬಿಡೋಣ. ಹಾಕ್ಬಿಟ್ಟು ಟ್ಯಾಪ್ ಮಾಡಿಬಿಟ್ಟು ಇವಾಗ ಮೇಲೆ ಡ್ರೈ ನಟ್ಸ್ನ ಹಾಕೊಳ್ಳೋಣ. ನೋಡಿ, ಆಲ್ಮಂಡ್ ಇದೆ, ವಾಲ್ನಟ್ ಇದೆ, ದ್ರಾಕ್ಷಿ ಇದೆ, ಎಲ್ಲ ಇದೆ. ಇದನ್ನು ಪ್ರೀ ಹೀಟ್ ಮಾಡಬೇಕು. ಒಂದು 10 to 12 ಮಿನಿಟ್ಸು ಪ್ರೀ ಹೀಟ್ ಮಾಡಬೇಕು. ಓವನ್ನ ಇಟ್ಬಿಟ್ಟು 200 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 40 ಮಿನಿಟ್ಸ್ ಬೇಕ್ ಮಾಡಬೇಕು. ಆವಾಗ ಕೇಕ್ ಚೆನ್ನಾಗಿ ಬರುತ್ತೆ, ಕಲರ್ಫುಲ್ ಆಗಿರುತ್ತೆ. ನೋಡಿ, ಟ್ಯಾಪ್ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಈ ಥರ ಟ್ಯಾಪ್ ಮಾಡಬೇಕು. ಎಲ್ಲೂ ಪ್ಲೇಸ್ ಖಾಲಿ ಇರಬಾರ್ದು, ಏರು ಬಬಲ್ಸ್ ಇರುತ್ತೆ. ನೋಡಿ, ಈ ಥರ ಮೇಲೆ ಡ್ರೈ ನಟ್ ಫ್ರೂಟ್ಸ್ನ ಹಾಕ್ಕೊಂಡು ತುಂಬ ಚೆನ್ನಾಗಿ ಬರ್ತಪ್ಪ. ಮನೆಯಲ್ಲಿ ಹೈಜೆನಿಕ್ ಆಗಿ ಹೆಲ್ತಿಯಾಗಿ ಮಾಡ್ಕೋಬೋದು. 10 ಮಿನಿಟ್ಸ್ ಇದನ್ನು ಪ್ರೀ ಹೀಟ್ ಮಾಡಿಬಿಟ್ಟು ನಂತರ 200 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾವು 40 ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ನಮ್ಮ ಕೇಕು ರೆಡಿ ಆಗಿಬಿಡುತ್ತೆ. ಬನಾನಾ ಕೇಕು ಟೇಸ್ಟಿಯಾಗಿ. ನೋಡಿ, ಕೇಕ್ ರೆಡಿಯಾಗಿದೆ. ಬಿಸಿ ಇರುತ್ತೆ ನೋಡಿ. ಆಚೆ ತಗೊಂಡು ಮೇಲೆ ಒಂದು ಸ್ಪೂನಲ್ಲೆಲ್ಲ ಫೋರ್ಕಲ್ಲಿ ನೀವು ಇದು ಮಾಡಿ ನೋಡಿದ್ರೆ ಒಳಗಡೆ ತೇವ ಇಲ್ಲ ಅಂದರೆ ಬೆಂದಿದೆ, ಫುಲ್ ಬೇಕಾಗಿದೆ ಅಂತ ಅರ್ಥ. ಏನಾದ್ರು ಸ್ಟಿಕ್ ಆದರೆ ಒಂದು ಸ್ಟಿಕ್ ಟೂತ್ ಪಿಕ್ ಥರ ಇರುತ್ತಲ್ಲ, ಅದರಲ್ಲಿ ಸ್ಟಿಕ್ನ ಒಳಗಡೆ ಇದು ಮಾಡಿ ನೋಡಿದ್ರೆ ತೇವ ಇದ್ದರೆ ಇನ್ನು ಸ್ವಲ್ಪ ಇನ್ನೊಂದು 5 ನಿಮಿಷ ಇಡಬೇಕು. ಇಲ್ಲ ಯಾವುದು ಅಂಟ್ಕೊಳ್ಳಿಲ್ಲ ಅಂದರೆ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಸ್ವಲ್ಪ ಆರಿದ ನಂತರ ಈ ಥರ ಶಾರ್ಪ್ ಆಗಿರೋ ನೈಫಲ್ಲಿ ಈ ಥರ ಕಟ್ ಮಾಡ್ಕೊಳ್ಳೋಣ. ನಮ್ಮ ಬನಾನಾ ಕೇಕ್ ರೆಡಿ ಆಗಿಬಿಡುತ್ತೆ. ಯಾರ್ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ. ನಿಮಗೆ ಇಷ್ಟ ಆದರೆ ಈ ರೆಸಿಪಿನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆಯಿತಾ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿ ಹೈಜೆನಿಕ್ ಆಗಿರೋ ಕೇಕು ನಾವು ಮನೆಯಲ್ಲೇ ರೆಡಿ ಮಾಡಿಬಿಡ್ಬೋದು. ಓವನ್ ಇಲ್ಲ ಅಂದರೆ ನಾವು ಬಾಣಲಿ ಇಟ್ಬಿಟ್ಟು ಕೆಳಗಡೆ ಕಲ್ಲು ಸಾಲ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಬೌಲಲ್ಲಿ ಬ್ಯಾಟರ್ನ ಇಟ್ಟು ನಾವು ಒಂದು 40 ಮಿನಿಟ್ಸು ಬೇಕ್ ಮಾಡಬೇಕು. ತುಂಬ ಚೆನ್ನಾಗಿ ರೆಡಿ ಆಗಿಬಿಡುತ್ತಪ್ಪ. ಮಾಡಿ ನೋಡಿ. ಥ್ಯಾಂಕ್ ಯು.